ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯ ಗದ್ದಲಕ್ಕೆ ರೇವಣ್ಣ ಕ್ಷಮೆ ಕೇಳಿದ್ದಾರೆ. ಪರೋಕ್ಷವಾಗಿ ಕಾರ್ಯಕರ್ತರ ಕ್ಷಮೆಯನ್ನ ಎಚ್.ಡಿ. ರೇವಣ್ಣ ಕೇಳಿರೋದು. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯ ಗದ್ದಲಕ್ಕೆ ರೇವಣ್ಣ ಅವರು ಕ್ಷಮೆಯನ್ನ ಕೇಳಿದ್ದಾರೆ. ಇವತ್ತಿನ ಒಂದು ಸಭೆಯಲ್ಲಿ ಪರೋಕ್ಷವಾಗಿ ಕಾರ್ಯಕರ್ತರ ಕ್ಷಮೆಯನ್ನ ಕೇಳಿದ್ರು ರೇವಣ್ಣ. ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಕ್ಷಮೆಯನ್ನ ಯಾಚಿಸಿರೋದು. ಅದೇ ರೀತಿಯಾಗಿ ಶಾಸಕರ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಕ್ಷಮೆಯನ್ನ ಕೇಳಿದ್ದು ಎಚ್.ಡಿ. ರೇವಣ್ಣ. ಹಾಸನದಲ್ಲಿ ಏನೇನಾಗ್ತಿದೆ ಸದ್ಯಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ನಾವು ಕತ್ತೆ ತರ ದುಡಿಬೇಕಿಲ್ಲಿ, ನಮಗೆ ವ್ಯಾಲ್ಯೂ ಇಲ್ಲ ಅಂತ. ಎಲ್ಲರೂ ಕೂಡ ಒಟ್ಟಿಗೆ ಹೋಗೋಣ, ನಾನು ನಿಮ್ಮ ಜೊತೆ ಇದ್ದೀನಿ. ಹಾಸನ ಜಿಲ್ಲೆ ಅರಸೀಕೆರೆಯ ಸಭೆಯ ಬಳಿಕ ರೇವಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅಲ್ಲಿ ನಿಂತಿರೋದ್ರಿಂದ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಮುನಿಸಿದ್ದೇ ಇದೆ. ಆದರೆ ಈ ಗಲಾಟೆಗೆ ಅಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ಎಲ್ಲರೂ ಕೂಡ ಜೊತೆಯಾಗಿ ಹೋಗೋಣ ಅಂತ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ದೇವೇಗೌಡರು ಒಂದಲ್ಲ ಒಂದಿನ ದುಡಿದಂತೂ ಇದೆ. ಅದ್ರ ಬಗ್ಗೆ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇಲ್ಲಿ ಕಾರ್ಯಕರ್ತರು ನಿಜವಾದಂಥ ಕಾರ್ಯಕರ್ತರು ಇರ್ತಾರೆ. ಇವತ್ತು ಪಕ್ಷ ತೀರ್ಮಾನ ತಗೊಂಡಾಗ ಅದಕ್ಕೆ ನಾವು ಬದ್ಧ ಅನ್ನೋದು ಮಾತು ಶಿವರಾಮವ್ರು ಹೇಳಿದ್ರು. ಆ ದುಡ್ತನದ ಮಾತನ್ನ ನಾವೆಂದೂ ಮರೆಯೋಕ್ಕಾಗಲ್ಲ. ಮೊನ್ನೆ ಅವ್ರ ಮನೆ ಹೋದ ಒಂದು ಮಾತು ಹೇಳಿದ್ರು. ಈಗ ನಾನು ಯಾವುದೇ ವಿಷಯ ಮಾತಾಡಲ್ಲ, ಪಕ್ಷ ಆದೇಶ ಕೊಟ್ಟಿದೆ, ಅದಕ್ಕೆ ನಾನು ಬದ್ಧ. ಅದನ್ನ ಬಾಕಿ ವಿಷಯ ನಿಮಗೆ ಬಿಡ್ತೀನಿ. ಆ ಒಳ್ಳೆಯದು ಕೆಟ್ಟದ್ದು ಹೇಳಿದ್ರು. ಅದನ್ನ ನಾನು ಮಾತೇಳಿ ಹೋಗ್ತೇನೆ. ಇದು ದೇವ್ರ ಸಭೆ. ಈಗ ನಾನು ಹೇಳೋದಕ್ಕಿಂತ ಮುಂಚೆನೇ ಶಿವಲಿಂಗ ಹೊಡೆದು ಕ್ಲಿಯರ್ ಕಟ್ ಮಾಡಿದ್ದೇನೆ. ನಾನು ಸ್ವಲ್ಪ ತಪ್ಪು ಮಾಡಿದೆ, ಅದನ್ನ ಕ್ಷಮಿಸಬೇಕು ಅಂತ ಹೇಳಿದ್ಮೇಲೆ ಮುಗಿತಲ್ಲ.